ಕುರ್ಚಿ ಕದನ ಸೈಲೆಂಟ್ ಆಗಿ ಸಾವುಕಾರ್ ಅಖಾಡಕ್ಕಿಳಿದಿದ್ದಾರೆ. ಆಪ್ತ ಶಾಸಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ. ಕುರ್ಚಿ ಕದನ ನಡೀತಾ ಇದೆ ಮೊದಲೇ ಕಾಂಗ್ರೆಸ್ನಲ್ಲಿ. ಇದರ ನಡುವೆ ಈಗ ಸಾವುಕಾರ್ ಸೈಲೆಂಟ್ ಆಗಿನೇ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಆಪ್ತ ಶಾಸಕರಿಗೆ ಡಿನ್ನರ್ ಪಾರ್ಟಿ ಕೊಡಿಸಿದ್ದಾರೆ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ. 15ಕ್ಕೂ ಹೆಚ್ಚು ಶಾಸಕರು ಸಚಿವರು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿರುವುದು. ಮುಖ್ಯಮಂತ್ರಿ ರೇಸ್ನಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕತ್ವ ವಹಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾದ್ರ. ಹಾಗಾದ್ರೆ ಪವರ್ ಶೇರಿಂಗ್ ನಡುವೆ ಕುತೂಹಲ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ನಡೆ. ಕುರ್ಚಿ ಕದನ ನಡೀತಾ ಇದೆ. ನಾ ಬಿಡೆ ನೀ ಕೊಡೆ ಅನ್ನೋ ಥರ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆನೇ ಫೈಟ್ ನಡೀತಾ ಇರೋದು. ಇದೆಲ್ಲದರ ನಡುವೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗಿಬಿಡುತ್ತೇನೋ ಅನ್ನೋ ಥರ ಚರ್ಚೆಯೂ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಈಗ ಸತೀಶ್ ಜಾರಕಿಹೊಳಿ ಅವರು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಕೂಡ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವರು ನೋಡ್ತಾ ಇದ್ದೀರಿ, ಒಂದು ಖಾಸಗಿ ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತ ಶಾಸಕರು ಸಚಿವರನ್ನೆಲ್ಲ ಕರ್ಕೊಂಡು ಹೋಗಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಈಗ ಸಹಜವಾಗಿ ಇದ್ರೆ ಸಿದ್ದರಾಮಯ್ಯನವರೇ ಇರಬೇಕು. ಅಂದ್ರೆ ಇದು ಸಿದ್ದರಾಮಯ್ಯನವರ ಬೆಂಬಲಿಗರ ಅಥವಾ ಸಿದ್ದರಾಮಯ್ಯನವರ ಬಣದಲ್ಲಿ ಇರುವಂತ ನಾಯಕರು ಹೇಳ್ತಾ ಇರುವಂತ ಮಾತು. ಇದ್ರೆ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು. ಅಕಸ್ಮಾತ್ ಆಗಿ ಅವರು ಕೆಳಗಿಳಿತಾರೆ ಅಂತ ಅಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು, ದಲಿತ ನಾಯಕನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರೋರು ಯಾರು? ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಅವರ ಬೆಂಬಲಿಗರು ಹೇಳ್ತಾ ಇರುವಂಥ ಮಾತು. ಸೊ ಇದೆಲ್ಲದರ ನಡುವೆ ಬೆಳಗಾವಿಯಲ್ಲಿ ಈಗ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಶಾಸಕರನ್ನ ಸಚಿವರನ್ನ ಕರ್ಕೊಂಡು ಹೋಗಿ ಊಟ ಮಾಡಿಸಿದ್ದಾರೆ. ಜೊತೆಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ ಇದೇ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಶೋಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಇಂಟ್ರೆಸ್ಟಿಂಗ್ ಬೆಳವಣಿಗೆ ಬೆಳಗಾವಿಯಲ್ಲಿ ನಡೀತಾ ಇದೆ. ಈಗ ಏನಾಯ್ತು ಇವತ್ತು? ಸತೀಶ್ ಜಾರಕಿಹೊಳಿ ಅವರೇನೋ ಡಿನ್ನರ್ ಮೀಟಿಂಗ್ ಕರ್ಕೊಂಡು ಹೋಗಿದ್ರಂತೆ, ಯಾರೆಲ್ಲ ಇದ್ರು? ಎಸ್ ರಾಮ, ಏನಂತಂದ್ರೆ ಇವತ್ತು ಏನು ರಾತ್ರಿ 9 ಗಂಟೆ ತನಕನೂ ಸದನ ನಡೆದಿರ್ತಕ್ಕಂಥದ್ದು. ಸದನ ಮುಗಿದ ತಕ್ಷಣ ಖಾಸಗಿ ಹೋಟೆಲಲ್ಲಿ ತಮ್ಮ ಏನು 20ಕ್ಕೂ ಹೆಚ್ಚು ಏನು ಆಪ್ತ ಶಾಸಕರಿದ್ದಾರೆ, ಕೆಲವು ಏನು ಮಂತ್ರಿಗಳಿದ್ದಾರೆ, ಅವರನ್ನ ಔತಣಕೂಟಕ್ಕೆ ಆಹ್ವಾನ ಮಾಡಿರ್ತಕ್ಕಂಥದ್ದು. ಖಾಸಗಿ ಹೋಟೆಲಲ್ಲಿ ಏನು ಅವ್ರಿಗೆ ಡಿನ್ನರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಏನಂತಂದ್ರೆ ಈ ಡಿನ್ನರ್ ಇದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಕೆ.ಎನ್. ರಾಜಣ್ಣ, ಗಣೇಶ್ ಹುಕ್ಕೇರಿ, ಬಿ.ಆರ್. ಪಾಟೀಲ್, ಆಸಿಫ್ ಶೇಖ್, ಮಾಂತೇಶ್ ಕರ್ಜುಲಗಿ, ಚಳ್ಳಕೆರೆ ಶಾಸಕ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಈ ಡಿನ್ನರ್ ಅಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ ಈಗ ಅವರು ಡಿನ್ನರ್ ಮುಗಿಸ್ಕೊಂಡು ಒಬ್ಬೊಬ್ಬರಾಗಿ ಹೊರಗಡೆ ತಮ್ಮ ಏನು ರೂಮ್ ಇರ್ತಾವ ಅಲ್ಲಿ ತೆರಳಿಕ್ಕೆ ಹೊರಡ್ತಾ ಇದೆ ಅಂತಾನೆ ಹೇಳ್ಬೋದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಖುಷಿ ಕುಡ್ದಿದ್ದೀವಿ ಏನಪ್ಪ, 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಅಷ್ಟೇ, ಬೇರೆ ಆಮೇಲೆ ಒಳ್ಳೆ ಹಾಡುಗಾರಿಕೆ. ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ, ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾವು ನೋಡಿದ್ದು. ಒಳ್ಳೆ ಹಾಡುಗಳನ್ನ ಹಾಡಿದರು. ನಮ್ಮ ಭಾಳಷ್ಟು ಜನ ಶಾಸಕರುಗಳು ಉತ್ತಮ, ಯಾವುದೇ ಒಂದು ಹೆಚ್ಚು ಪರಿಚಿತ ಇರ್ತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗಿಂದ ನಮಗೆ ಗೊತ್ತಾಯಿತು. ಖುಷಿ ಕುಡ್ದಿದ್ದೀವಿ ಏನಪ್ಪ, 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಮೀಟಿಂಗ್ ಅಷ್ಟೇ, ಬೇರೆ ಆಮೇಲೆ ಒಳ್ಳೆ ಹಾಡುಗಾರಿಕೆ. ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ, ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾವು ನೋಡಿದ್ದು. ಒಳ್ಳೆ ಹಾಡುಗಳನ್ನ ಹಾಡಿದರು. ನಮ್ಮ ಭಾಳಷ್ಟು ಜನ ಶಾಸಕರುಗಳು ಉತ್ತಮ, ಯಾವುದೇ ಒಂದು ಹೆಚ್ಚು ಪರಿಚಿತ ಇರ್ತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗಿಂದ ನಮಗೆ ಗೊತ್ತಾಯಿತು. ಖುಷಿ ಕುಡ್ದಿದ್ದೀವಿ ಏನಪ್ಪ, 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ.